ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಇಂಗ್ಲೀಷ್. ಅದರಲ್ಲಿ ನಾನೊಂದು ಪ್ಲೇನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಆ್ಯಸ್ ಯು ಲೈಕ್ ಇಟ್ ಅಂತ ಹೇಳಿ. ಇದನ್ನು ಬರೆದಿರೋದು ವಿಲಿಯಂ ಶೇಕ್ಸ್ಪಿಯರ್ ಅವರು. ಸೊ ಇಲ್ಲಿ ನಾನು ಡೈರೆಕ್ಟು ಒಂದು ಸಮರಿಗೆ ಹೋಗೋದಕ್ಕಿಂತ ಮುಂಚೆ, ಪ್ಲೇದ ಒಂದು ಸಮರಿಗೆ ಹೋಗೋಕ್ಕಿಂತ ಮುಂಚೆ ಸ್ಟಾರ್ಟಿಂಗು ಇಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಅವಾಗ ಏನಾಗುತ್ತೆ ಅಂದರೆ ನಿಮ್ಗೊಂದು ಕ್ಲಾರಿಟಿ ಅನ್ನೋದಿರುತ್ತೆ. ಓಕೆನಾ? ಸೊ ನೋಡಿ, ಇಲ್ಲಿ 2 ಫ್ಯಾಮಿಲೀಸ್ ಇರುತ್ತೆ. ಓಕೆನಾ? ಒಂದು ಫ್ಯಾಮಿಲಿ ಬಂದುಬಿಟ್ಟು ರೋಲ್ಯಾಂಡ್ ಡಿ ಬಾಯ್ಸ್ ಅಂತ ಹೇಳಿ. ಸೊ ಅದೊಂದು ಫ್ಯಾಮಿಲಿ. ಇನ್ನೊಂದು ಫ್ಯಾಮಿಲಿ ಬಂದುಬಿಟ್ಟು ಡ್ಯೂಕ್ ಫೆಡ್ರಿಕ್ ಅವರ ಫ್ಯಾಮಿಲಿ. ಓಕೆನಾ? ಈ ರೋಲ್ಯಾಂಡ್ ಡಿ ಬಾಯ್ಸ್ ಅಂದರೆ ಏನು ಅಂದರೆ ಇದು ಫ್ಯಾಮಿಲಿ ಪರ್ಸನ್ ನೇಮ್. ಓಕೆನಾ? ಇವ್ರು ಬಂದುಬಿಟ್ಟು ಆ ಫ್ಯಾಮಿಲಿಗೆ ಹೆಡ್. ಓಕೆನಾ? ಸೊ ಇವ್ರಿಗೆ 2 ಮಕ್ಕಳಿರ್ತಾರೆ. ಬಟ್ ಇವರು ರೋಲ್ಯಾಂಡ್ ಡಿ ಬಾಯ್ಸ್ ಬಂದುಬಿಟ್ಟು ಇವರು ಸತ್ತೋಗಿರ್ತಾರೆ. ಓಕೆನಾ? ಇವರಿಗೆ 2 ಮಕ್ಕಳಿರ್ತಾರೆ. ಒಬ್ಬರ ಹೆಸರು ಒಲಿವರ್ ಮತ್ತು ಇನ್ನೊಬ್ಬರ ಹೆಸರು ಒರ್ಲ್ಯಾಂಡೋ ಅಂತ ಹೇಳಿ. ಒಲಿವರ್ ಮತ್ತು ಒರ್ಲ್ಯಾಂಡೋ ಅಂತ ಹೇಳಿ 2 ಮಕ್ಕಳಿರ್ತಾರೆ. ಓಕೆನಾ? ಇಲ್ಲಿ ಒಲಿವರ್ ಬಂದುಬಿಟ್ಟು ಅಣ್ಣ, ಒರ್ಲ್ಯಾಂಡೋ ಬಂದುಬಿಟ್ಟು ತಮ್ಮ. ಓಕೆನಾ? ಈ ಅಣ್ಣ ಏನು ಮಾಡ್ತಿರ್ತಾನೆ ಅಂದರೆ ಒಲಿವರು ಒರ್ಲ್ಯಾಂಡೋಗೆ ಪ್ರಾಪರಾಗಿ ಎಜುಕೇಷನ್ ಅನ್ನೋದನ್ನ ಕೊಟ್ಟಿರಲ್ಲ. ಓಕೆನಾ? ಅಂದರೆ ಪ್ರಾಪರಾಗಿ ಅವನಿಗೆ ಶಿಕ್ಷಣ ಆಗಿರಲಿ, ಅವನಿಗೆ ಪ್ರಾಪರಾಗಿ ಏನೂ ಕೂಡ ಅವನು ಹೇಳ್ಕೊಟ್ಟಿರಲ್ಲ. ಓಕೆನಾ? ಆದರೆ ಅದನ್ನು ಒರ್ಲ್ಯಾಂಡೋಗೆ ಫುಲ್ ಅದ್ರ ಬಗ್ಗೆನೇ ಬೇಜಾರಿರುತ್ತೆ. ಓಕೆನಾ? ಇನ್ನು ಆ ಮನೆಯಲ್ಲಿ ಆ್ಯಡಮ್ಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಬಂದುಬಿಟ್ಟು ಅವ್ರಿಗೆ ಸರ್ವೆಂಟ್ ಕೂಡ ಹೌದು, ಅದ್ರ ಜೊತೆಗೆ ಅವ್ರಿಗೆ ಫ್ರೆಂಡ್ ಕೂಡ ಹೌದು. ಓಕೆನಾ? ಸೊ ಎರಡು ರೇಟಿಂದ ಅವನಿರ್ತಾನೆ. ಲೈಕ್ ಸರ್ವೆಂಟ್ ಅವ್ರಿಗೆಲ್ಲ ಪಾಲನೆ ಮಾಡೋದಾಗಿರ್ಬೋದು, ಅದ್ರ ಜೊತೆಗೆ ಆ್ಯಸ್ ಅ ಫ್ರೆಂಡ್ ಕೂಡ ಅವ್ರ ಮನೇಲಿ ಇರ್ತಾನೆ. ಓಕೆನಾ? ಸೊ ಇಷ್ಟು ಜನ ಬಂದುಬಿಟ್ಟು ರೋಲ್ಯಾಂಡ್ ಡಿ ಬಾಯ್ಸ್ ಅವರ ಫ್ಯಾಮಿಲಿ ಮೆಂಬರ್ಸು. ಓಕೆನಾ? ಅವ್ರಿಗೆ 2 ಮಕ್ಕಳಿರ್ತಾರೆ, ಒಲಿವರ್, ಒರ್ಲ್ಯಾಂಡೋ. ಒಲಿವರ್ ಬಂದುಬಿಟ್ಟು ಅಣ್ಣ, ಒರ್ಲ್ಯಾಂಡೋ ಬಂದುಬಿಟ್ಟು ತಮ್ಮ. ಆ್ಯಡಮ್ಸ್ ಅಂದರೆ ಯಾರು ಅಂದರೆ ಅವ್ರ ಸರ್ವೆಂಟ್ ಅಥವಾ ಫ್ರೆಂಡ್. ಓಕೆನಾ? ಇನ್ನು ನೆಕ್ಸ್ಟ್ ಫ್ಯಾಮಿಲಿ ಬಗ್ಗೆ ನೋಡೋದಾದರೆ ಡ್ಯೂಕ್ ಫೆಡ್ರಿಕ್ ಅಂತ ಹೇಳಿ, ಇದು ಇನ್ನೊಂದು ಫ್ಯಾಮಿಲಿ. ಸೊ ಈ ಡ್ಯೂಕ್ ಫೆಡ್ರಿಕ್ ಫ್ಯಾಮಿಲಿಲಿ ಏನಾಗುತ್ತೆ ಅಂದರೆ ಇಲ್ಲಿ ಡ್ಯೂಕ್ ಫ್ರೆಡ್ರಿಕ್ಕಿಂತ ಅವನಿಗೆ ಒಬ್ಬ ಅಣ್ಣ ಇರ್ತಾನೆ. ಓಕೆನಾ? ಅವನ ಹೆಸರು ಡ್ಯೂಕ್ ಸೀನಿಯರ್ ಅಂತ ಹೇಳಿ. ಡ್ಯೂಕ್ ಫೆಡ್ರಿಕ್ ಏನು ಮಾಡ್ತಾನೆ ಅಂದರೆ ಇವನಿಗೆ ಮೋಸ ಮಾಡಿ, ಅಂದರೆ ಡ್ಯೂಕ್ ಸೀನಿಯರ್ಗೆ ಮೋಸ ಮಾಡಿ ಅವನೇನು ಮಾಡ್ತಾನೆ ಅಂದರೆ ಡ್ಯೂಕ್ ಸೀನಿಯರು ಆ ಒಂದು ರಾಜ್ಯದ ರಾಜ ಆಗಬೇಕಿತ್ತು. ಬಟ್ ಡ್ಯೂಕ್ ಫೆಡ್ರಿಕ್ ಸ್ವಲ್ಪ ಐಡಿಯಾನ ಯೂಸ್ ಮಾಡಿಕೊಂಡು ಡ್ಯೂಕ್ ಸೀನಿಯರ್ನ ಅವನ್ನ ಕಾಡಿಗೆ ಕಳಿಸಿ ಅವನು ಆಳ್ಬೇಕಾಗಿರೋಂತಹ ಒಂದು ರಾಜ್ಯನ ಡ್ಯೂಕ್ ಫೆಡ್ರಿಕ್ಕು ಆಳ್ತಿರ್ತಾನೆ. ಓಕೆನಾ? ಸೊ ಡ್ಯೂಕ್ ಫೆಡ್ರಿಕ್ಗೆ ಒಬ್ಬಳು ಮಗಳಿರ್ತಾಳೆ, ಸೀಲಿಯಾ ಅಂತ ಹೇಳಿ. ಇನ್ನು ಡ್ಯೂಕ್ ಸೀನಿಯರ್ಗೆ ಒಬ್ಬಳು ಮಗಳಿರ್ತಾಳೆ, ರೋಸಲಿಂಡ್ ಅಂತ ಹೇಳಿ. ಇಲ್ಲಿ ಈ ಒಂದು ಡ್ಯೂಕ್ ಸೀನಿಯರ್ ಕಾಡಿಗೆ ಹೋದ್ಮೇಲೆ ರೋಸಲಿಂಡ್ನ ಡ್ಯೂಕ್ ಫೆಡ್ರಿಕ್ಗೆ ನೋಡ್ಕೊಳ್ತಿರ್ತಾನೆ. ಓಕೆನಾ? ಕಂಪ್ಲೀಟ್ ಜವಾಬ್ದಾರಿ ಎಲ್ಲ ಡ್ಯೂಕ್ ಫೆಡ್ರಿಕ್ ಹತ್ರನೇ ಇರುತ್ತೆ. ಸೊ ಇದು ಇನ್ನೊಂದು ಫ್ಯಾಮಿಲಿ. ಓಕೆನಾ? ಹಾಗೆ ಇವ್ರ ಜೊತೆಗೆ ಯಾರಿರ್ತಾರೆ ಅಂದರೆ ಟಚ್ಸನ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇವ್ರ ಮನೇಲಿ ಇರ್ತಾನೆ. ಓಕೆನಾ? ಸೊ ಇಷ್ಟು ಕೂಡ ಒಂದು ಕ್ಯಾರೆಕ್ಟರ್ಸ್. ಇದ್ರ ಜೊತೆಗೆ ಇಲ್ಲಿ ಲವ್ವರ್ಸ್ ಆಗಿ ಕನ್ವರ್ಟ್ ಆಗೋದು ಯಾರು ಅಂದರೆ ಒರ್ಲ್ಯಾಂಡೋ ಮತ್ತು ರೋಸಲಿಂಡ್, ಒಲಿವರ್ ಮತ್ತು ಸೀಲಿಯಾ. ಇವರಿಷ್ಟು ಜನ ಕೂಡ ಲವರ್ಸ್ ಆಗಿರ್ತಾರೆ. ಓಕೆನಾ? ಇವ್ರ ಜೊತೆಗೆ ಇನ್ನೂ ಎರಡು ಪೇರ್ಸ್ ಬರ್ತಾರೆ. ಅದು ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಇವಾಗ ನಾನು ಪ್ಲೇನ ಕಂಪ್ಲೀಟಾಗಿ ಸಮ್ಮರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ನೋಡಿ, ಈ ಪ್ಲೇ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದರೆ ನಾನು ಆಗಲೇ ಹೇಳ್ದಂಗೆ ರೋಲ್ಯಾಂಡ್ ಡಿ ಬಾಯ್ಸ್ಗೆ 2 ಮಕ್ಕಳು ಇರ್ತಾರಲ್ಲ, ಒಲಿವರ್ ಮತ್ತು ಒರ್ಲ್ಯಾಂಡೋ ಅಂತ ಹೇಳಿ. ಈ ಒಲಿವರ್ ಬಂದುಬಿಟ್ಟು ಏನು ಅಂದರೆ ಒಲಿವರ್ ಹೆಂಗೆ ಅಂದರೆ ಲೈಕ್ ಅವ್ನು ಫುಲ್ಲು ಅಣ್ಣ. ಓಕೆನಾ? ಅವನಿಗೆ ಯಾವ ರೀತಿ ಅಂದರೆ ತಮ್ಮಂಗೆ ಏನೂ ಕೊಡಬಾರ್ದು ಅಂತ ಹೇಳಿ ಅವನ ಮನಸ್ಥಿತಿಲಿ ಸ್ವಲ್ಪ ಇರುತ್ತೆ. ಅದನ್ನು ಅವನ ಮೈಂಡ್ಸೆಟ್ ಏನಿದೆಯಲ್ಲ ಅದು ಪ್ರಾಪರಾಗಿ ಒರ್ಲ್ಯಾಂಡೋಗೆ ಗೊತ್ತಿರುತ್ತೆ. ಓಕೆನಾ? ಇವ್ರ ಅಣ್ಣ ನನಗೇನೂ ಕೊಡ್ತಿಲ್ಲ, ಪ್ರಾಪರಾಗಿ ಎಜುಕೇಷನ್ ಕೂಡ ಕೊಟ್ಟಿಲ್ಲ, ಅದ್ರ ಜೊತೆಗೆ ನನಗೆ ಆಸ್ತಿಲೂ ಕೂಡ ಒಂದು ಭಾಗ ಕೊಡಲ್ಲ ಅಂತ ಹೇಳಿ ಒರ್ಲ್ಯಾಂಡೋ ಬಂದುಬಿಟ್ಟು ಅವ್ರ ಮನೇಲಿದ್ದಂತಹ ಸರ್ವೆಂಟ್ ಇದ್ರಲ್ಲ ಆ್ಯಡಮ್ಗೆ ಅವ್ನಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಿರ್ತಾನೆ. ಓಕೆನಾ? ನನ್ನ ಅಣ್ಣ ನನಗೆ ಈ ಥರ ಮೋಸ ಮಾಡ್ತಿದ್ದಾನೆ, ಅವ್ನು ನನಗೇನೂ ಕೊಡಲ್ಲ, ಆಸ್ತಿಲೂ ಒಂದು ಭಾಗ ಕೊಡಲ್ಲ ನನಗೆ ಅಂತ ಹೇಳಿ ಅವನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಇದಾದಮೇಲೆ ಏನಾಗುತ್ತೆ ಅಂದರೆ ಒಲಿವರ್ಗೆ ಮತ್ತು ಒರ್ಲ್ಯಾಂಡೋಗೆ ಸ್ವಲ್ಪ ಜಗಳ ಆಗುತ್ತೆ. ಓಕೆನಾ? ಜಗಳ ಆದಮೇಲೆ ಏನಾಗುತ್ತೆ ಅಂದರೆ ಒಲಿವರು ಪ್ರಾಮಿಸ್ ಮಾಡ್ತಾನೆ ಒರ್ಲ್ಯಾಂಡೋಗೆ, ಓಕೆ ನಿನ್ನ ಭಾಗದ ಆಸ್ತಿ ಏನಿದೆಯಲ್ಲ ಅದು ನಾನು ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾನೆ. ಓಕೆನಾ? ಬಟ್ ಏನು ಅಂದರೆ ಅಲ್ಲಿ ಒಲಿವರ್ಗೆ ಇಷ್ಟ ಇರಲ್ಲ ಕೊಡೋಕ್ಕೆ, ಆದರೂ ಕೂಡ ಅವ್ನು ಪ್ರಾಮಿಸ್ ಮಾಡ್ತಾನೆ. ಇದ್ರ ಜೊತೆಗೆ ಏನು ಅಂದರೆ ಇಲ್ಲಿ ಡ್ಯೂಕ್ ಫೆಡ್ರಿಕ್ ಅಂತ ಹೇಳಿ ಇನ್ನೊಂದು ಫ್ಯಾಮಿಲಿ ಇದೆ ಅಂತ ಹೇಳಿದ್ನಲ್ಲ, ಆ ಫ್ಯಾಮಿಲಿಲಿ ಲೈಕ್ ಆ ಒಂದು ರಾಜ್ಯದಲ್ಲಿ
ಒಂದು ಕುಸ್ತಿ ಮ್ಯಾಚ್ ನಡೀತಿರುತ್ತೆ, ಓಕೆನಾ. ಸೊ ಈ ಕುಸ್ತಿ ಮ್ಯಾಚಲ್ಲಿ ಅವರ ಒಂದು ರಾಜ್ಯದಲ್ಲೇ ವಿನ್ ಆಗಿರುವಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಚಾರ್ಲ್ಸ್ ಅಂತ ಹೇಳಿ. ಸೊ ಆ ಚಾರ್ಲ್ಸ್ ಬಂದುಬಿಟ್ಟು ವೆಸ್ಟರ್ನ್ ಚಾಂಪಿಯನ್ ಆಗಿರ್ತಾನೆ, ಓಕೆನಾ. ಸೊ ಇವನ ಜೊತೆಗೆ ಒರ್ಲ್ಯಾಂಡೋ ಬಂದುಬಿಟ್ಟು ಅವರಿಬ್ರಿಗೂ ಕೂಡ ಒಂದು ಪಂದ್ಯ ಇರುತ್ತೆ, ಓಕೆನಾ. ಈ ಒಂದು ಚಾರ್ಲ್ಸ್ ಬಂದುಬಿಟ್ಟು ತುಂಬ ಎಷ್ಟೊಂದು ಮ್ಯಾಚ್ಗಳನ್ನ ಆಡಿರ್ತಾನೆ, ಎಷ್ಟೊಂದು ಮ್ಯಾಚ್ಗಳನ್ನ ಆಡಿ ಚಾಂಪಿಯನ್ ಅನ್ನೋದಾಗಿರ್ತಾನೆ. ಬಟ್ ಈ ಒರ್ಲ್ಯಾಂಡೋ ಬಂದುಬಿಟ್ಟು ಅವನೇನೋ ಕೂಡ ಅಷ್ಟೊಂದೇನು ಚಾಂಪಿಯನ್ ಅಲ್ಲ. ಬಟ್ ಏನು ಅಂದರೆ ಅವನು ಇವನ ಜೊತೆ ಚಾಲೆಂಜ್ ಮಾಡಿರ್ತಾನೆ, ನಾನು ವಿನ್ ಆಗ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿರ್ತಾನೆ. ಸೊ ಈ ವಿಷಯ ಅವ್ರ ಅಣ್ಣಂಗೆ ಗೊತ್ತಾಗುತ್ತೆ, ಓಕೆನಾ. ಆಲಿವರ್ಗೆ ಗೊತ್ತಾಗುತ್ತೆ ಈ ಥರ ಒರ್ಲ್ಯಾಂಡೋ ಮತ್ತು ಚಾರ್ಲ್ಸ್ ಮಧ್ಯೆ ವೆಸ್ಟ್ರಿಂಗ್ ಮ್ಯಾಚ್ ಇದೆ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಆಲಿವರ್ ಬಂದುಬಿಟ್ಟು ಒಂದು ಐಡಿಯಾನ ಮಾಡ್ತಾನೆ, ಓಕೆನಾ. ಯಾವ ರೀತಿ ಐಡಿಯಾ ಅಂದರೆ, ಹೋಗಿ ಚಾರ್ಲ್ಸ್ ಹತ್ರ ಹೋಗಿ ಹೇಳ್ತಾನೆ, ಏನು ಅಂದರೆ ಲೈಕ್ ಈ ಥರ ನನ್ನ ತಮ್ಮ ನೀನು ಸೋಲಿಸ್ದೆ ಅಂದರೆ ಸೋಲಿಸ್ಬಿಟ್ಟು ಅವನಲ್ಲೇ ಸಾಯಿಸ್ಬಿಡು ಅಂತ ಹೇಳಿಬಿಟ್ಟು ಹೋಗಿ ಒರ್ಲ್ಯಾಂಡೋನ ಸಾಯಿಸೋದಕ್ಕೆ ಆಲಿವರೇ ಹೋಗಿ ಚಾರ್ಲ್ಸ್ ಹತ್ರ ಹೋಗಿ ಹೇಳ್ತಾನೆ, ಓಕೆನಾ. ಇದಕ್ಕೆ ಚಾರ್ಲ್ಸ್ ಕೂಡ ಒಪ್ಕೊಳ್ತಾನೆ, ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಒಪ್ಕೊಳ್ತಾನೆ. ಇದಾದಮೇಲೆ ನೆಕ್ಸ್ಟ್ ಡೇನೇ ಆ ಒಂದು ಮ್ಯಾಚ್ ಅನ್ನೋದಿರುತ್ತೆ, ಓಕೆನಾ. ಆ ಮ್ಯಾಚ್ನ ನೋಡೋದಕ್ಕೆ ಈ ಡ್ಯೂಕ್ ಫೆಡ್ರಿಕ್ಕು, ಅವ್ರ ಮಗಳು ಸೀಲಿಯಾ ಮತ್ತು ಅವ್ರ ಅಣ್ಣನ ಮಗಳು ರೋಸ್ಲಿಂಡ್ ಎಲ್ಲರೂ ಕೂಡ ಬಂದಿರ್ತಾರೆ. ಸೊ ಅಲ್ಲಿ ಇವರಿಬ್ಬರ ಮಧ್ಯೆ ಮ್ಯಾಚ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಒರ್ಲ್ಯಾಂಡೋಗೂ ಮತ್ತು ಈ ಒಂದು ಚಾರ್ಲ್ಸ್ ಮಧ್ಯೆ ಒಂದು ಮ್ಯಾಚ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಚಾರ್ಲ್ಸ್ ಬಂದುಬಿಟ್ಟು ಆಲ್ರೆಡಿ ತುಂಬ ಜನನ ಇಂಜೂರ್ ಮಾಡಿರ್ತಾನೆ, ಓಕೆನಾ. ಬಟ್ ಇವನು ಚಾರ್ಲ್ಸು ಮತ್ತು ಈ ಒಂದು ಒರ್ಲ್ಯಾಂಡೋ ಏನಿದೆಯಲ್ಲ, ಆ ಮ್ಯಾಚಲ್ಲಿ ಏನಾಗುತ್ತೆ ಅಂದರೆ ಒರ್ಲ್ಯಾಂಡೋನೇ ವಿನ್ ಆಗೋಗ್ತಾನೆ, ಓಕೆನಾ. ಇದನ್ನು ನೋಡಿದಂತಹ ಡ್ಯೂಕ್ ಫೆಡ್ರಿಕ್ಗೆ ಒಂದು ಕಡೆ ಖುಷಿ ಆಗುತ್ತೆ. ಯಾಕೆ ಅಂದರೆ ಡ್ಯೂಕ್ ಫೆಡ್ರಿಕ್ ಅವ್ರ ರಾಜ್ಯದಲ್ಲೇ ಚಾರ್ಲ್ಸ್ ಇದ್ದಿದ್ದು, ಬಟ್ ಇವನ್ನೇ ಸೋಲ್ಸೋನಲ್ಲ ಅಂತ ಹೇಳಿ ಅವ್ನಿಗೊಂದು ಕಡೆ ಖುಷಿ ಆಗುತ್ತೆ. ಬಟ್ ಯಾವಾಗ ಅವನಿಗೆ ಒರ್ಲ್ಯಾಂಡೋ ಅವರ ಅಪ್ಪ ರೊಲ್ಯಾಂಡ್ ಡಿ ಬಾಯ್ಸ್ ಅಂತ ಹೇಳಿ ಯಾವಾಗ ಗೊತ್ತಾಗುತ್ತಲ್ಲ, ಆಗ ಡ್ಯೂಕ್ ಫೆಡ್ರಿಕ್ಗೆ ಕೋಪ ಬಂದುಬಿಡುತ್ತೆ. ಯಾಕೆಂದರೆ ಡ್ಯೂಕ್ ಫೆಡ್ರಿಕ್ಗೂ ಅವ್ರ ಅಪ್ಪಂಗೂ ಕೂಡ ಆಗ್ತಿರಲ್ಲ, ಓಕೆನಾ. ಸೊ ಅದಕ್ಕೆ ಅವನಿಗೆ ಫುಲ್ ಕೋಪ ಬಂದುಬಿಡುತ್ತೆ. ಅದಾದಮೇಲೆ ಸರಿ ಆಯಿತು ಅಂತ ಅವನಲ್ಲಿಂದ ಹೊಂಟೋಗ್ತಾನೆ. ಬಟ್ ಹೋದ್ಮೇಲೆ ಏನಾಗುತ್ತೆ ಅಂದರೆ, ಅಲ್ಲೇ ಇದ್ದಂತಹ ಸೀಲಿಯಾ ಮತ್ತು ರೋಸಿಲಿನ್ ಅಲ್ಲೇ ಇರ್ತಾರೆ, ಓಕೆನಾ. ಆಗ ರೋಸಿಲಿನ್ಗೆ ಈ ಒಂದು ಒರ್ಲ್ಯಾಂಡೋನ ನೋಡಿದ ತಕ್ಷಣ ಒಂದು ಅಟ್ರಾಕ್ಷನ್ ಅನ್ನೋದಾಗುತ್ತೆ. ಆವಾಗ ಏನಾಗುತ್ತೆ, ಸರಿ ಆಯಿತು ಅಂತ ಹೇಳಿ ಇವರು ಮ್ಯಾಚ್ ವಿನ್ ಆಗ್ತಾರೆ. ಅದಾದಮೇಲೆ ನಾರ್ಮಲಾಗಿ ಅವ್ರ ಪಾಡಿಗೆ ಅವ್ರ ಮನೆಗೆ ಬರ್ತಾರೆ. ಬಂದಮೇಲೆ ಈ ಒಂದು ರೋಸಲಿಂಡ್ ಇರ್ತಲ್ಲ, ರೋಸಲಿಂಡ್ ಬಂದುಬಿಟ್ಟು ಡ್ಯೂಕ್ ಸೀನಿಯರ್ ಅವರ ಮಗಳಲ್ವಾ. ಸೊ ಇಲ್ಲಿ ರೋಸಲಿಂಡ್ ಗೊತ್ತಿರೋದು ಏನು ಅಂದರೆ, ಡ್ಯೂಕ್ ಸೀನಿಯರ್ ಈ ಒಂದು ರಾಜ್ಯದ ರಾಜ ಆಗಬೇಕಿತ್ತು. ಬಟ್ ಡ್ಯೂಕ್ ಫೆಡ್ರಿಕ್ಕು ಅವ್ನಿಗೆ ಮೋಸ ಮಾಡಿ ಅವನ್ನ ಕಾಡಿಗೆ ಕಳಿಸಿದ್ನಲ್ಲ ಅಂತ ಹೇಳಿ ಇವಳಿಗೆ ರೋಸಲಿಂಡ್ಗೆ ಒಂದು ಸ್ವಲ್ಪ ಕೋಪ ಇರುತ್ತೆ. ಸೊ ಅದಕ್ಕೆ ರೋಸಲಿಂಡ್ ಐಡಿಯಾ ಮಾಡ್ತಿರ್ತಾಳೆ, ಹೇಗಾದರೂ ಅವ್ರ ಅಪ್ಪನ ವಾಪಸ್ ಕರ್ಕೊಂಡು ಒಂದು ರಾಜನ್ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಿರ್ತಾಳೆ. ಬಟ್ ಆವಾಗ ಈ ಒಂದು ವಿಷಯ ಬಂದುಬಿಟ್ಟು ಡ್ಯೂಕ್ ಫೆಡ್ರಿಕ್ಗೂ ಗೊತ್ತಾಗುತ್ತೆ. ಅದಕ್ಕೆ ಡ್ಯೂಕ್ ಫೆಡ್ರಿಕ್ ಏನು ಮಾಡ್ತಾನೆ ಅಂದರೆ, ರೋಸಲಿಂಡ್ನ ಕಾಡಿಗೆ ಕಳಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ತಾನೆ, ಓಕೆನಾ. ಸೊ ಕಾಡಿಗೆ ಕಳಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಬಟ್ ಏನು ಅಂದರೆ, ಇಲ್ಲಿ ರೋಸಲಿಂಡ್ ಜೊತೆಗೆ ಸೀಲಿಯಾ ಕೂಡ ಹೋಗ್ತಾಳೆ. ಯಾಕೆ ಅಂದರೆ ಸೀಲಿಯಾಂಗೂ ರೋಸಲಿಂಡ್ಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಸೀಲಿಯಾನು ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಇವರಿಬ್ಬರ ಜೊತೆಗೆ ಈ ಒಂದು ಟಚ್ ಸ್ಟೋನ್ ಅಂತ ಹೇಳಿ ಅವ್ರ ಮನೇಲಿ ಒಬ್ಬ ಇರ್ತಾನಲ್ಲ, ಅವನು ಕೂಡ ಹೋಗ್ತಾನೆ ಕಾಡಿಗೆ, ಓಕೆನಾ. ಸೊ ಇದಾದಮೇಲೆ ಏನಾಗುತ್ತೆ, ಇವ್ರು 3 ಜನ ಕಾಡಿಗೆ ಹೋಗಬೇಕು ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡ್ಕೊಳ್ತಿರ್ತಾರಲ್ಲ, ಅವಾಗ ಏನಾಗುತ್ತೆ ಅಂದರೆ ಇವರು ಮಾರು ವೇಷದಲ್ಲಿ ಕಾಡಿಗೆ ಹೋಗ್ತಾರೆ, ಓಕೆನಾ. ರೋಸಲಿನ್ ಬಂದುಬಿಟ್ಟು ಒಂದು ಯುವಕನ ವೇಷ ಹಾಕ್ಕೊಳ್ತಾಳೆ. ಸೊ ಅವಳ ಹೆಸರನ್ನ ಚೇಂಜ್ ಮಾಡ್ಕೊಳ್ತಾಳೆ, ಗೇನಿ ಮೇಡ್ ಅಂತ ಹೇಳಿ. ಹಾಗೆಯೇ ಸೀಲಿಯಾ ಬಂದುಬಿಟ್ಟು ಎಲಿನಿಯಾ ಅಂತ ಹೇಳಿ ಅವಳ ನೇಮನ್ನು ಚೇಂಜ್ ಮಾಡ್ಕೊಳ್ತಾಳೆ, ಓಕೆನಾ. ಇದಾದಮೇಲೆ ಇವ್ರು 3 ಜನನೂ ಕೂಡ ಕಾಡಿಗೆ ಹೋಗ್ತಾರೆ. ಇದು ಒಂದು ಕಡೆ ಆಗುತ್ತೆ. ಇನ್ನೊಂದು ಕಡೆ ಏನು ಅಂದರೆ, ಒರ್ಲ್ಯಾಂಡೋ ಯಾವಾಗ ಮನೆಗೆ ಬರ್ತಾನೆ ನೋಡಿ, ಅಂದರೆ ಆ ಮ್ಯಾಚ್ನ ಮುಗಿಸ್ಕೊಂಡು ಮನೆಗೆ ಬಂದಾಗ ಆವಾಗ ಆ್ಯಡಮ್ ಹೇಳ್ತಾನೆ ಏನು ಅಂದರೆ, ಒರ್ಲ್ಯಾಂಡೋ ಆಲಿವರ್ ನಿನ್ನ ಸಾಯಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದ ಅಂತ ಹೇಳಿ ಹೇಳ್ತಾನೆ. ಆಗ ಒರ್ಲ್ಯಾಂಡೋಗೆ ಒಂದು ಕಡೆ ಭಯ ಆಗೋಗುತ್ತೆ. ಸೊ ಅದಕ್ಕೆ ಒರ್ಲ್ಯಾಂಡೋ ಏನು ಮಾಡ್ತಾನೆ ಅಂದರೆ, ಅವನ ಜೀವನ ಉಳಿಸ್ಕೊಳ್ಳೋದಕ್ಕೆ ಅವನು ಕೂಡ ಕಾಡಿಗೆ ಹೋಗ್ತಾನೆ, ಓಕೆನಾ. ಈ ಕಾಡಿಗೆ ಹೋಗ್ತಾರೆ ಈ 3 ಜನ, ಅಂದರೆ ಈ ಕಡೆ ಇವರು ಕೂಡ ಬರ್ತಾರೆ, ಆ ಕಡೆ ಇವನ್ ಆ್ಯಡಮ್ ಕೂಡ ಒರ್ಲ್ಯಾಂಡೋ ಕೂಡ ಬರ್ತಾನೆ, ಓಕೆನಾ. ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ, ಈ ಒಂದು ಡ್ಯೂಕ್ ಫೆಡ್ರಿಕ್ಗೆ ಒಂದು ವಿಷಯ ಗೊತ್ತಾಗುತ್ತೆ, ಅವ್ರ ಮಗಳು ಸೀಲಿಯಾ ಕೂಡ ಅಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಡ್ಯೂಕ್ ಫೆಡ್ರಿಕ್ ಏನು ಅಂದ್ಕೊಳ್ತಾನೆ ಅಂದರೆ, ಸೀಲಿಯಾ ಬಂದುಬಿಟ್ಟು ಒರ್ಲ್ಯಾಂಡೋಗೋಸ್ಕರ ಹೋಗಿದ್ದಾಳೆ ಅಂತ ಹೇಳಿ ಅವನು ಅಂದ್ಕೊಳ್ತಾನೆ, ಓಕೆನಾ. ಅವಾಗ ಏನಾಗುತ್ತೆ ಅಂದರೆ, ಡ್ಯೂಕ್ ಫೆಡ್ರಿಕ್ಕು ಒರ್ಲ್ಯಾಂಡೋರ ಅಣ್ಣ ಒಲಿವರ್ನ ಕರೆಸಿ ಹೇಳ್ತಾನೆ ಏನು ಅಂದರೆ, ಈಗ ನನ್ನ ಮಗಳು ಕೂಡ ನಿನ್ನ ಮಗನ ಜೊತೆ ಹೋಗಿದ್ದಾಳೆ,
ಸೊ ಇವಾಗ ಅಕಸ್ಮಾತ್ ನಿನ್ಗೇನಾದ್ರು ನಿನ್ನ ರಾಜ್ಯ ಬೇಕು ಅಂದರೆ ಅವನು ಈ ಒಂದು ಡ್ಯೂಕ್ ಫೆಡ್ರಿಕ್ ಒಂದು ಕಂಡೀಷನ್ ಹಾಕಿರ್ತಾನೆ, ಏನು ಅಂದರೆ ಅಕಸ್ಮಾತ್ ಹೋಗಿ ಆಲಿವರ್ ಹೋಗಿ ಅವ್ರ ಮಗಳನ್ನ ಕರ್ಕೊಂಡು ಬರಲಿಲ್ಲ ಅಂದರೆ ಅವನ ಹತ್ರ ಇದ್ದಂತಹ ರಾಜ್ಯನ ಫುಲ್ಲು ನಾನು ಕಿತ್ಕೊಳ್ತೀನಿ ಅಂತ ಹೇಳಿರ್ತಾನೆ. ಓಕೆನಾ. ಸೊ ಅದಾದಮೇಲೆ ಆಲಿವರ್ ಬಂದುಬಿಟ್ಟು ಒರ್ಲ್ಯಾಂಡೋನ ಹುಡ್ಕೊಂಡು ಹೋಗ್ತಾನೆ ಕಾಡಿಗೆ. ಓಕೆನಾ. ಹುಡ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಇವ್ರು ಬಂದುಬಿಟ್ಟು ಈ ಡ್ಯೂಕ್ ಸೀನಿಯರ್ ಒಂದು ಗುಂಪಿರುತ್ತೆ, ಅವ್ರ ಜೊತೆ ಸೇರ್ಕೊಳ್ತಾರೆ. ಹಾಗೆ ಇಲ್ಲಿ ಗೇನಿಮೇಡ್ ಅಂದರೆ ಏನು ರೋಸ್ಲಿಂಡ್ ಆಯಿತಾ, ಅವಳ ಮಾರು ವೇಸ್ಟಲ್ಲಿ ಇರೋದಕ್ಕೆ ಅವಳನ್ನ ಗೇನಿಮೇಡ್ ಅಂತ ಹೇಳಿ ಅವಳ ಹೆಸರು ಇಟ್ಕೊಂಡಿರ್ತಾಳೆ. ಹಾಗೆ ಸೀಲಿಯಾ, ಸೊ ಇವರು ಮತ್ತು ಟಚ್ ಸ್ಟೋನ್ ಇವರೆಲ್ಲ ಬಂದುಬಿಟ್ಟು ಒಂದು ಕುರಿ ಕಾಯೋ ಒಂದು ಗುಂಪಿರುತ್ತೆ. ಓಕೆನಾ. ಆ ಗುಂಪನ್ನ ಸೇರ್ಕೊಳ್ತಾರೆ. ಸೊ ಇದಾದಮೇಲೆ ಸೇರ್ಕೊಂಡ್ಮೇಲೆ ಗೇನಿಮೇಡ್ ಬಂದುಬಿಟ್ಟು ಆ ಕಡೆ ಈ ಕಡೆ ಓಡಾಡಬೇಕಾದ್ರೆ, ಅಂದರೆ ರೋಸಲಿಂಡ್ ಆ ಕಡೆ ಈ ಕಡೆ ಓಡಾಡಬೇಕಾದ್ರೆ ಅವಳು ಹುಡುಗನ ವೇಸ್ಟಲ್ಲಲ್ವ ಇದ್ದಿದ್ದು. ಸೊ ಅಲ್ಲಿ ಅವಳೊಂದು ವಿಷಯನ ನೋಟಿಸ್ ಮಾಡ್ತಾಳೆ, ಏನು ಅಂದರೆ ಮರದ ಮೇಲೆಲ್ಲ ಒಂದೊಂದು ಚೀಟಿಯಲ್ಲಿ ಅಂದರೆ ಇವಳ ಬಗ್ಗೆ ವರ್ಣನೆ ಅನ್ನೋದನ್ನ ಮಾಡಿರ್ತಾರೆ, ಅಂದರೆ ರೋಸಲಿನ್ ಬಗ್ಗೆ ವರ್ಣನೆ ಅನ್ನೋದನ್ನ ಮಾಡಿ ಅಂಟಿಸಿರ್ತಾರೆ. ಅದನ್ನು ಇವಳು ನೋಡ್ತಾಳೆ. ಇವಳು ನೋಡಿದ್ಮೇಲೆ ಗೊತ್ತಾಗುತ್ತೆ ಏನು ಅಂದರೆ, ಇಲ್ಲ ಇದು ಬರ್ದಿರೋದು ಒರ್ಲ್ಯಾಂಡೋನೇ ಬರ್ದಿರೋದು ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲಿ ಒರ್ಲ್ಯಾಂಡೋ ಬಂದುಬಿಟ್ಟು ಈ ಒಂದು ರೋಸಲಿಂದ ತುಂಬ ಇಷ್ಟಪಡ್ತಿರ್ತಾನೆ. ಓಕೆನಾ. ಸೊ ಅದೇ ಆ ವಿಷಯ ಗೊತ್ತಾಗುತ್ತೆ. ಅದಾದಮೇಲೆ ಸರಿ ಆಯಿತು ಅಂತ ಹೇಳಿ ಈ ಒಂದು ರೋಸಲಿಂಡ್ ಅಂದರೆ ಅವಳು ಏನು ಹುಡುಗನ ವೇಷದಲ್ಲಿ ಇರ್ತಾಳಲ್ಲ, ಅವಳು ಹೋಗಿ ಒರ್ಲ್ಯಾಂಡೋನ ಮೀಟ್ ಮಾಡೋದಕ್ಕೆ ಹೋಗ್ತಾಳೆ. ಓಕೆನಾ. ಮೀಟ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಒರ್ಲ್ಯಾಂಡೋ ಆಗಿದ್ದ ವಿಷಯ ಎಲ್ಲ ಹೇಳ್ತಾನೆ ಲೈಕ್ ಅವರಣ್ಣ ಈ ಥರ ಮಾಡ್ದೆ ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಹಾಗೆಯೇ ಅವನು ಹೇಳ್ತಾನೆ ಏನು ಅಂದರೆ ಅವ್ನು ಕಂಪ್ಲೀಟಾಗಿ ಒಂದು ರೋಸಲಿನ್ ಪ್ರೀತಿ ಮೇಲೆ ಫುಲ್ ಕಂಪ್ಲೀಟಾಗಿ ಡಿಪೆಂಡ್ ಆಗೋಗಿರ್ತಾನೆ. ಸೊ ಇವಳು ಹೇಗಾದರೂ ಆ ಪ್ರೀತಿಯಿಂದ ಅಂದರೆ ಆ ಪ್ರೀತಿಯಲ್ಲಿರೋ ಇವನ್ನ ಹೆಂಗಾದರೂ ವಾಪಸ್ ಕರ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಳ್ತಾಳೆ. ಬಟ್ ಅದು ಆಗಲ್ಲ. ಓಕೆನಾ. ಸೊ ಇದಾದಮೇಲೆ ಸರಿ ಆಯಿತು ಅಂತ ಹೇಳಿ ಈ ಒಂದು ಒರ್ಲ್ಯಾಂಡೋ ಬಂದುಬಿಟ್ಟು ಅವ್ರ ಅಣ್ಣನೂ ಕೂಡ ಬಂದಿರ್ತಾನಲ್ಲ ಒಲಿವರು. ಸೊ ಅವನ ವಿಷಯನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಅಂದರೆ ಅವ್ರ ಅಣ್ಣ ಮಲಗಿರ್ಬೇಕಾದ್ರೆ ಸಡನ್ನಾಗಿ ಒಂದು ಹಾವು ಬರುತ್ತಂತೆ. ಓಕೆನಾ. ಹಾವು ಬಂದಾಗ ಈ ಒಂದು ಒರ್ಲ್ಯಾಂಡೋನೇ ಅವನ್ನ ಕಾಪಾಡಿರ್ತಾನೆ. ಅದರ ಜೊತೆಗೆ ಒಂದು ಲಯನ್ ಬಂದಿರುತ್ತೆ. ಓಕೆನಾ. ಲಯನಸ್ ಬಂದಿರ್ತಾಳೆ. ಆವಾಗ ಅದನ್ನು ಕೂಡ ಓಡಿಸಿ ಇವನೇ ಕಾಪಾಡಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೇ ಅವ್ನಿಗೊಂದು ಸ್ವಲ್ಪ ಗಾಯ ಆಗಿರುತ್ತೆ. ಇದನ್ನು ನೋಡಿದಂತಹ ರೋಸಲಿನ್ಗೆ ಒಂದು ಕಡೆ ಫುಲ್ ಒಂಥರ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ ಇದಾದಮೇಲೆ ನಾರ್ಮಲಾಗಿ ಇವಾಗ ಒಲಿವರ್ ಇರ್ತಾನಲ್ಲ, ಅವನೇನು ಮಾಡ್ತಾನೆ, ನಿದ್ದೆಯಿಂದ ಎಚ್ಚರಿಕೆ ಆದಮೇಲೆ ಬಂದು ನೋಡಿದ್ರೆ ಸಡನ್ನಾಗಿ ಅಲ್ಲಿ ಅವನಿಗೆ ಲೈಕ್ ಸೀಲಿಯಾ ಅನ್ನೋಳು ಸಿಗ್ತಾಳೆ. ಓಕೆನಾ. ಸೀಲಿಯಾನ ನೋಡಿದ ತಕ್ಷಣ ಒಲಿವರ್ಗೆ ಫಸ್ಟ್ ಟೈಮ್ ಲವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇವರಿಬ್ಬರು ಕೂಡ ಒಂದು ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಇದಾದಮೇಲೆ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ಸೀಲಿವರ್ಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇರ್ತಾನೆ. ಓಕೆನಾ. ಅಂದರೆ ಕುರಿ ಕಾಯೋರು ಇರ್ತಾರಲ್ಲ, ಆ ಗ್ಯಾಂಗಲ್ಲಿ ಅಥವಾ ಆ ಗುಂಪಲ್ಲಿ ಸೀಲಿವರ್ಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಬಂದುಬಿಟ್ಟು ಪೆಪ್ಪೆಗೆ ಹೋಗಿ ಲೈಕ್ ಅವ್ನ ಲವ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾನೆ. ಬಟ್ ಆಗ ಪೆಪ್ಪೆಗೆ ಇವನಂದರೆ ಇಷ್ಟ ಇರಲ್ಲ. ಯಾಕೆ ಅಂದರೆ ಇವಳಿಗೆ ಈ ಒಂದು ಗೇನಿಮೇಡ್ ಮೇಲೆ ಲವ್ ಆಗಿರುತ್ತೆ. ಓಕೆ. ನನಗೆ ಗೇನಿಮೇಡ್ ಬಂದುಬಿಟ್ಟು ಯುವಕ ಆಗಿರ್ತಾನಲ್ಲ, ಇವನು ತುಂಬ ಚೆನ್ನಾಗಿರ್ತಾನೆ ಅಂತ ಹೇಳಿ ಇವಳಿಗೆ ಲವ್ ಆಗುತ್ತೆ. ಬಟ್ ಏನು ಗೇನಿಮೇಡ್ ಯಾರು ಅಂದರೆ ರೋಸಲಿಂಡೆ. ಬಟ್ ಏನೋ ರೋಸಲಿಂಡ್ ಬಂದುಬಿಟ್ಟು ಹುಡುಗನ ವೇಷದಲ್ಲಿ ಬಂದಿರ್ತಾಳಲ್ಲ, ಇವಳನ್ನ ನೋಡಿದ ತಕ್ಷಣ ಪೆಪ್ಪೆಗೆ ಒಂದು ಕಡೆ ಫುಲ್ ಲವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆನಾ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಟಚ್ ಸನ್ ಇರ್ತಾನಲ್ಲ, ಟಚ್ ಸನ್ಗೆ ಅಲ್ಲೇ ಕುರಿ ಕಾಯ್ತಿದ್ದಂತಹ ವ್ಯಕ್ತಿ ಒಬ್ಳಿರ್ತಾಳೆ. ಅವಳ ಹೆಸರೇನು ಅಂದರೆ ಆಡ್ರೆ ಅಂತ ಹೇಳಿ ಅವಳ ಮೇಲೆ ಲವ್ ಆಗುತ್ತೆ. ಓಕೆನಾ. ಸರಿ ಆಯಿತು ಅಂತ ಹೇಳಿ ಇದಾದಮೇಲೆ ಡ್ಯೂಕ್ ಫೆಡ್ರಿಕ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನು ಅಂದರೆ ಇವರೆಲ್ಲ ಇಷ್ಟು ದಿವಸ ಆದರೂ ವಾಪಸ್ ಬಂದಿರಲ್ವಲ್ಲ, ಸೊ ಅದಕ್ಕೆ ಇವನ ಮೇಲೆ ಕೊಲೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಏನು ಅಂತ ಹೇಳಿ ನೋಡೋದಕ್ಕೆ ಅವನು ಕೂಡ ಕಾಡಿಗೆ ಬರ್ತಾನೆ. ಓಕೆನಾ. ಕಾಡಿಗೆ ಬಂದಾಗ ಏನಾಗುತ್ತೆ ಅಂದರೆ ಆ ಕಾಡು ಹೆಸರು ಅಡ್ಡಾನ್ ಅಂತ ಹೇಳಿ ಕಾಡು ಹೆಸರು. ಸೊ ಅವನು ಆ ಕಾಡಲ್ಲಿ ಹರ್ಮಿಟ್ ಅನ್ನೋ ಒಬ್ಬ ಸೇಜ್ ಅಥವಾ ಒಬ್ಬ ವೈಸ್ ಮ್ಯಾನ್ನ ನೋಡ್ತಾನೆ. ಓಕೆನಾ. ನೋಡಿಬಿಟ್ಟು ಅವನ ಮಾತನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವನು ಹೇಳಿದಂತಹ ಮಾತುಗಳೇನಿರುತ್ತಲ್ಲ ಅದು ಡ್ಯೂಕ್ ಫೆಡ್ರಿಕ್ ಮನ್ಸಲ್ಲಿಗೆ ತುಂಬ ಪ್ರಭಾವ ಬೀಳುತ್ತೆ. ಓಕೆನಾ. ಅವನಿಗೆ ರಿಯಲೈಸ್ ಆಗುತ್ತೆ ಏನು ಅಂದರೆ ಅವ್ರ ಅಣ್ಣಂಗೆ ಮೋಸ ಮಾಡಿದ ತಪ್ಪು ಅಂತ ಹೇಳಿ ಅವನಿಗೆ ಡಿಸೈಡ್ ಒಂಥರ ಮನಸ್ಸು ಬದಲಾವಣೆ ಅನ್ನೋದಾಗುತ್ತೆ. ಇದಾದಮೇಲೆ ರೋಸಲಿಂಡ್ ಎಲ್ಲನೂ ಕೂಡ ಸರಿ ಮಾಡಬೇಕು ಅಥವಾ ಎಲ್ಲ ಪೇರ್ಸ್ಗಳನ್ನ ಒಂದು ಮಾಡಬೇಕು ಅಂತ ಹೇಳಿ ಅವಳು ಹಾಕ್ದಂತಹ ಮಾರುವೇಷನ ಕಳಿಸಿದಾಗ ಗೊತ್ತಾಗುತ್ತೆ ಏನು ಅಂದರೆ ಇವಳು ಗೇನಿಮೇಡ್ ಅಲ್ಲ, ಇವಳು ರೋಸಲಿನ್ ಅಂತ ಹೇಳಿ ಗೊತ್ತಾದ್ಮೇಲೆ ಡ್ಯೂಕ್ ಸೀನಿಯರ್ಗೆ ಫುಲ್ ಖುಷಿ ಆಗುತ್ತೆ. ಹುಡುಗಿ ಮಗಳನ್ನ ತಪ್ಕೊಂಡ್ಮೇಲೆ ಸರಿ ಆಯಿತು ಅಂತ ಹೇಳಿ ಅವಳು ಎಲ್ಲನೂ ಕೂಡ ಚೇಂಜ್ ಮಾಡಬೇಕು ಅಂತ ಹೇಳಿ ಎಲ್ಲನೂ ಕೂಡ ಬದಲಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಓಕೆನಾ.
ಸೊ ಯಾವ ರೀತಿ ಅಂದರೆ ಇಲ್ಲಿ ಗೆಣಿಮೇಡ್ ಆಗಿ ಅವಳು ಚೇಂಜ್ ಆದಮೇಲೆ ಆಗ ಫೆಪೆಗೆ ಈ ವಿಷಯ ಗೊತ್ತಾಗುತ್ತೆ. ಅದಾದಮೇಲೆ ಅವಳೇನು ಮಾಡ್ತಾಳೆ ಅಂದರೆ ಸಿಲಿವಿಯಸ್ನೇ ಮದುವೆ ಆಗೋದಕ್ಕೆ ಅವಳು ಡಿಸೈಡ್ ಆಗ್ತಾಳೆ. ಓಕೆನಾ. ಇದಾದಮೇಲೆ ಪೇರ್ಸ್ಗಳೆಲ್ಲ ಒಂದಾಗುತ್ತೆ. ಯಾವುದಾದ್ರು ಅಂದರೆ ಒರ್ಲ್ಯಾಂಡೋ ಮತ್ತು ರೋಸಲಿನ್, ಒಲಿವರ್ ಮತ್ತು ಸೀಲಿಯಾ, ಸೆಲಿವಸ್ ಮತ್ತು ಪೆಬ್ಬೆ, ಮತ್ತು ಟಟ್ಸೋನ್ ಮತ್ತು ಆರ್ಡೈ. ಓಕೆನಾ. ಇವ್ರು ಇಷ್ಟು ಜನನೂ ಕೂಡ ಪೇರ್ಸ್ಗಳು ಕನ್ವರ್ಟ್ ಆಗ್ತಾರೆ. ಇದಾದಮೇಲೆ ಏನಾಗುತ್ತೆ ಅಂದರೆ ಆ ಒಂದು ಡ್ಯೂಕ್ ಫೆಡ್ರಿಕ್ಗೆ ಏನು ಹರ್ಮಿಟ್ ಜೊತೆಗೆ ಮಾತುಕತೆ ಆದಮೇಲೆ ಅವನ ಮನಸ್ಥಿತಿ ಚೇಂಜ್ ಆಗುತ್ತಲ್ಲ, ಸೊ ಅದಕ್ಕೆ ಏನು ಮಾಡ್ತಾನೆ ಅಂದರೆ ಕಾಡಲ್ಲೇ ಇರೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾನೆ. ಇದಾದಮೇಲೆ ಅವ್ನು ಕಾಡಲ್ಲೇ ವಾಸವಾಗಿರ್ತಾನೆ. ಅವನಿಗೆ ಅಂದರೆ ಏನು ಅಂದರೆ ಅವ್ನು ಮಾಡಿದಂತಹ ಒಂದು ಮೋಸ ಎಲ್ಲ ಅವನಿಗೆ ಜ್ಞಾಪನಾಗ ಬರುತ್ತೆ. ಓಕೆನಾ. ಇದಾದಮೇಲೆ ಅವ್ನು ಕಾಡಲ್ಲೇ ಉಳ್ಕೊಳ್ತಾನೆ. ಇದಾದಮೇಲೆ ಡ್ಯೂಕ್ ಸೀನಿಯರು ಅವ್ನ ರಾಜ್ಯಕ್ಕೆ ಹೋಗಿ ರಾಜ್ಯಭಾರನ ಸ್ಟಾರ್ಟ್ ಮಾಡ್ತಾನೆ. ಅದಾದಮೇಲೆ ಎಲ್ಲರೂ ಕೂಡ ಮದುವೆ ಆಗಿ ಹ್ಯಾಪಿಯಾಗಿ ಇರ್ತಾರೆ. ಓಕೆನಾ. ಸೊ ಇಷ್ಟು ಕೂಡ ಈ ಒಂದು ಪ್ಲೇನ ಒಂದು ಕಂಪ್ಲೀಟ್ ಸಮರಿ ಆಗಿದೆ. ಇಲ್ಲಿಗೆ ಈ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.